ಮಾರ್ಗ ಮಧ್ಯೆ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ಉದ್ಧಟತನ ಮಾಡಿದ್ದಾರೆ. ಚಾಲಕ ಕಂಡಕ್ಟರ್ ವಿರುದ್ಧ ಪ್ರಯಾಣಿಕರು ಸಿಡಿದೆದ್ದಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಐಚನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. 8 ಪ್ರಯಾಣಿಕರನ್ನ ಕರೆದೊಯ್ಯಲು ಚಾಲಕ ಹಿಂದೇಟು ಹಾಕಿದ್ದಾರೆ. ಯಾರು ಬಸ್ ಇವರು? ಓನರ್ ಅನ್ರಿ ಇವರು. ಓನರ್ ಅಲ್ಲ, ಅವರು ಕೆಲಸ ಮಾಡುವಂಥವ್ರು. ಓನರ್ ತರ ಮಾತಾಡ್ತಾರೆ. 8 ಜನ ಇದ್ರೆ ನಿಮ್ಮೂರಲ್ಲಿ ಬಸ್ ಹೋಗೋಕ್ಕಾಗೋದಿಲ್ಲ, ಇಲ್ಲಿಂದಲೇ ನಡೆದುಕೊಂಡು ಹೋಗಿ ಅಂತ ಆವಾಜ್ ಹಾಕಿದ್ದಾರೆ. ಅಂದ್ರೆ 8 ಜನ ಅಷ್ಟೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಉದ್ದಟತನ ತೋರಿದ ಚಾಲಕ ಮನು ಹಾಗೆ ಕಂಡಕ್ಟರ್ ಪ್ರಭಾಕರ್ ಬೂಕನಕೆರೆಯಲ್ಲೇ ಬಸ್ ನಿಲ್ಲಿಸಿ ಪ್ರಯಾಣಿಕರ ಮೇಲೆ ದರ್ಪ ತೋರಿದ್ದಾರೆ. ಪ್ರಯಾಣಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಸಿಬ್ಬಂದಿ. ಬಸ್ ಮುಂದೆ ನಿಂತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರಯಾಣಿಕರು. ಸ್ಥಳಕ್ಕೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬಂದರು. ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡರು. ಇಬ್ಬರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ಅಂದರೆ 8 ಜನ ಇದ್ದರೆ ನಿಮ್ಮೂರಿಗೆ ಬಸ್ ಹೋಗೋಕ್ಕಾಗೋದಿಲ್ಲ, ಅಂದರೆ ನಮಗೆ ಸೀಟ್ ಆಗಲ್ಲ, ಕಲೆಕ್ಷನ್ ಆಗಲ್ಲ ಅಂಥೇಳಿ. ನೀನು ಕನೆಕ್ಷನ್ ಆಗಲಿ ಬಿಡಲಪ್ಪ, ನೀನು ಕಲೆಕ್ಷನ್ ಆಗಲಿ ಬಿಡಲಿ, ಅಲ್ಲಿ ನಿನಗೆ ಕಳಿಸಿರೋದು ಒಬ್ಬರು ಹತ್ತಲಿ ಅಥವಾ ಇಬ್ಬರು ಹತ್ತಲಿ ಸೇವೆಯನ್ನು ಕೊಡಬೇಕಷ್ಟೇ. ನೀನು 8 ಜನ ಸೀಟ್ ಆಯಿತು, ನನಗೆ 100 ಜನ ಬರಲಿಲ್ಲ, ನನಗೆ ಜೇಬು ತುಂಬಲಿಲ್ಲ ಅಂತ ನೀವು ಕೇಳೋಂಗಿಲ್ಲ. ಹಾಗಾಗಿ ಈ ಥರದ ಪ್ರಶ್ನೆಗಳನ್ನು ಅಲ್ಲಿ ಪ್ರಯಾಣಿಕರು ಮಾಡಿದರು. ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದರು. ಅವರನ್ನು ಕೂಡ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಐತ್ನಳ್ಳಿಗೆ ರಿಟರ್ನ್ ಮಾಡ್ಬೇಕಾಯ್ತು ಬಸ್. ಇದು ಬುಕಿಂಗ್ ಕೆರೆಯಿಂದ ರಿಟರ್ನ್ ಮಾಡ್ಬಿಟ್ಟದೆ. ಸ್ಕೂಲ್ ಹುಡುಗರೆಲ್ಲ ಏನ್ ಮಾಡ್ಬೇಕು ಅಂತ ಇಲ್ಲಿ ತಡೆ ಹೊಡೆದವ್ರೆ. ಐತ್ನಳ್ಳಿ ಗ್ರಾಮಸ್ಥರು ಬೊಮ್ಮೆಗೌಡನ್ ಕೊಪ್ಪಲು ಗ್ರಾಮಕ್ಕೆ ಬಂದಲ್ಲಿ ಗೇಟಲ್ಲಿ ಬಂದು ಅಡ್ಡೆ ಹೊಡ್ಡವ್ರೆ. ಡ್ರೈವರ್ ಕಂಡಕ್ಟರ್ ನಾಪತ್ತೆ ಆಗ್ಬಿಟ್ಟವ್ರೆ. ಬಸ್ ನಿಲ್ಲಿಸ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ. ಸ್ಕೂಲ್ ಹುಡುಗರು ಇಲ್ಲೇ ಇದ್ದಾರೆ. ಡಿಪೋ ಮ್ಯಾನೇಜರ್ಗೆ ಗಮನಕ್ಕೆ ತಂದಿವ್ರೆ, ಹೋಗವ್ರೆ ಅಲ್ಲಿಗೆ. ಶಾಸಕರ ಗಮನಕ್ಕೂ ಎಲ್ಲ ಹೋಗಿದೆ. ಆದ್ರೆ ಅವರು ಸ್ಕೂಲ್ ಹುಡುಗರೆಲ್ಲ ಇಲ್ಲೇ ಅವ್ರೆ. ಐತ್ನಳ್ಳಿಗೆ